ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಥಗಡ ಟೂರಿಸ್ಟ್. ಸುಮಾರು ಒಂದು ವಾರ ಆದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪ ಅಂದರೆ ನಮ್ಮ ಊರಲ್ಲಿ ಒಂದು ಹಬ್ಬ ಇತ್ತು. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಒಂದು ವಾರ ಫುಲ್ಲು ಗಾಡಿ ಮನೆ ಹತ್ರ ನಿಲ್ಸ್ಕೊಂಡ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಬಾಡಿಗೆ ಇದ್ವು, ಬಟ್ ಮನೆ ಹತ್ರ ನಿಲ್ಸ್ಕೊಂಡ್ಬಿಟ್ಟಿದೆ. ಇವಾಗ ಏನಪ್ಪ ಅಂದರೆ ಇವತ್ತು ತಿರುಪತಿಗೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಯಾವ ರೂಟಲ್ಲಿ ಏನು ಎಲ್ಲ ಪ್ರತಿಯೊಂದು ನಿಮ್ಗೆ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಈಗ ಗಾಡಿ ವಾರ್ಮಪ್ ಬಿಟ್ಟಿದ್ದೀನಿ. ಗಾಡಿ ವಾರ್ಮಪ್ ಆಗಿದೆ. ಸುಮಾರು ವಾರ್ಮಪ್ ಮಾಡೋಕ್ಕೆ ಬಿಟ್ಟು ಆಲ್ರೆಡಿ ಒಂದು 10 ನಿಮಿಷ ಆಯಿತು. ಈಗ ಇಲ್ಲಿಂದ ಹೊರಡೋಣ. ಈಗ ಟೈಮ್ ಬಂದ್ಬಿಟ್ಟು ಈಗ ಬೆಳಗ್ಗಿನ ಜಾವ 5 ಗಂಟೆ ಆಗ್ತಾ ಬಂತು. ಸೊ ಈಗ ಇಲ್ಲಿಂದ ಕಸ್ಟಮರ್ ರೆಡಿ ಇದ್ದಾರೆ. ಪಿಕಪ್ ಮಾಡ್ಕೊಂಬಿಟ್ಟು ನಾವು ಯಾವ ರೂಟಲ್ಲಿ ಹೋಗೋದಂದರೆ ಪಾವಗಡ, ಪೆನ್ಗೊಂಡ, ಈ ಥರ ಗದರಿ ಮೇಲೆ ಹೋಗ್ತಾ ಇರೋದು. ಬನ್ನಿ, ಯಾವ ಥರ ಇರುತ್ತೆ ರೋಡ್ ಟ್ರಿಪ್ ಎಲ್ಲ ಪ್ರಿಂಟ್ ಪಾಯಿಂಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸ್ತು ನೋಡ್ತಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ಕಸ್ಟಮರ್ಸ್ ಪಿಕಪ್ ಮಾಡ್ಕೊಂಡು ಮತ್ತೆ ಸಿಗೋಣ ಸ್ನೇಹಿತರೆ. ಕಣ್ಣಂತೂ ಬಿಡೋಕ್ಕಾಗಲ್ಲ ಗುರು ಈ ಫ್ಲಾಶ್ ಲೈಟ್ಗೆ. ಅಷ್ಟೊಂದು ಈಗ ತಾನೇ ಎದ್ದಿದ್ದೀನಿ. ಈಗ ಇಲ್ಲಿಂದ ಹೊಡ್ತಾ ಇದ್ದೀನಿ. ಇವಾಗ ತಾನೇ ಎದ್ದಿದ್ದೀವ. ಸೊ ಹಾಗಾಗಿ ಕಣ್ಣು ಸಿಕ್ಕಾಬಟ್ಟೆ ಉರಿತೆ ಈ ಫ್ಲಾಶ್ ಲೈಟ್ಗೆ. ಸೊ ಬನ್ನಿ, ಈಗ ಮನೆಯಿಂದ ಹೊರಡ್ತಾ ಇದ್ದೀನಿ. ಸೀದಾ ಈಗೆಲ್ಲ ಟೀ ಹಾಕೊಂಬಿಟ್ಟು ಸೀದಾ ಕಸ್ಟಮರ್ಸ್ ಪಿಕಪ್ ಮಾಡೋಣ. ಇನ್ನೊಂದು 10 ನಿಮಿಷ ಅಂತೆ. ಫೋನ್ ಮಾಡಿದ್ರು ಕಸ್ಟಮರ್. ಗ್ಲಾಸ್ ಬೇರೆ ಒರೆಸ್ಕೋಬೇಕು. ಗ್ಲಾಸ್ ಎಲ್ಲ ರಾತ್ರಿ ಮಳೆ ಬಿದ್ದು, ಮಳೆ ಬರಲಿಲ್ಲ, 1-2 ಹನಿ ಮಳೆ ಬಿತ್ತು. ಸೊ ಹಾಗಾಗಿ ಗ್ಲಾಸ್ ಎಲ್ಲ ಹಾಳಾಗ್ಬಿಟ್ಟೈತೆ. ಅಲ್ಲಿ ಒರೆಸ್ಕೊಳ್ಳೋಣ ಕಸ್ಟಮರ್ಸ್ ಮನೆ ಹತ್ರ ಹೋಗಿ. ಈ ನೈಟೆಲ್ಲ ಓಡಿಸಂದ್ರೆ ಓಡಿಸ್ಬಿಡ್ಬೋದು ಗಾಡಿನ. ಈ ಬೆಳಗಿನ ಜಾವ ಪಿಕಪ್ ಮಾಡೋದೈತಲ್ಲ ಹೆವಿ ಹಿಂಸೆ. ಯಾಕಂದರೆ ಇದೇ ಟೈಮಲ್ಲಿ ಒಳ್ಳೆ ನಿದ್ದೆ, ಎದ್ದಾಳ್ಬೇಕಂದ್ರೆ ಸಿಕ್ಕಾಬಟ್ಟೆ ಹಿಂಸೆ ಆಗುತ್ತೆ. ನೈಟ್ ಹೆಂಗೆ ಹೊಡೆದ್ಬಿಟ್ರೆ ಈ ಟೈಮಿಗೆ ಆರಾಮಾಗಿ ನಿಲ್ಲಿಸ್ಬೋದು. ನೀನು ಸರೌಂಡ್ ನಮ್ಮ ಚಳ್ಳಕೆರೆಯಿಂದ ನಿನ್ನ ಸುತ್ತ ನಮ್ಮ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ನಿಲ್ಲಿಸ್ಕೋಬೋದು. ಯಾವ ಪ್ಲೇಸಿಗೆ ಬೇಕು ಆ ಪ್ಲೇಸಿಗೆ. ಸೊ ಈಗ ಬಿಡೋದು ಒಂದು ಸ್ವಲ್ಪ ಹಿಂಸೆ. ಬನ್ನಿ ಹೋಗೋಣ, ಹೋಗ್ಬಿಟ್ಟು ಪಿಕಪ್ ಮಾಡೋಣ. ಫೈನಲಿ ಕಸ್ಟಮರ್ಸ್ ಎಲ್ಲ ಪಿಕಪ್ ಮಾಡ್ಕೊಂಡು ಈಗ ಡೀಸೆಲ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ. ಈಗ ಡೀಸೆಲ್ ಹಾಕ್ಸ್ಕೊಂಡ್ಬಿಟ್ಟು ಸೀದಾ ಹೊರಡೋದೆ. ಇನ್ನೊಂದು ಹತ್ರ ಪಿಕಪ್ ಇದೆ. ಬನ್ನಿ, ಈಗ ಫಸ್ಟ್ ಡೀಸೆಲ್ ಹಾಕ್ಸೋಣ. ಇಲ್ಲಿ ಇಂಡಿಯನ್ ಬಂಕಲ್ಲಿ, ಮಾಮೂಲಿ ರೆಗ್ಯುಲರ್ ಬಂಕಲ್ಲೇ ಹಾಕ್ಸೋದು ನಾವು. ಸ್ನೇಹಿತರೆ, ಇದು ಕಸ್ಟಮರ್ಸ್ ಯಾರು ಅಂದರೆ ನೋಡ್ರಿ, ಮೆಲ್ಟನ್ ಮೇಲೆ ಐಸ್ ಕ್ರೀಮ್ ಐತಲ್ಲ, ಅವ್ರು CEO. ಅಲ್ಲ ಕಣ CEO ನೀನು ಐಸ್ ಕ್ರೀಮ್ ನೋಡಿ. ಇದು ಯಾವುದೋ ಒಂದು ಬೋರಿನ ಲಾರಿಗೆ ಫುಲ್ ತುಂಬಿಸ್ತಾ ಇದ್ದಾರೆ ಡೀಸೆಲ್. ಬೋರಿನ ಲಾರಿ ಗಾಡಿಗೆ ತುಂಬಕ್ಕಂತೆ ಇದೆ. ಅದಕ್ಕೆ ಟ್ಯಾಂಕರಿಗೆ ಫುಲ್ ಮಾಡಿಸ್ತಿದ್ದಾರೆ. ಎಷ್ಟು 700 ಲೀಟ್ರ್ ಅಂತೆ. ಸೊ ಇನ್ನೇನು ಆಲ್ರೆಡಿ ಹತ್ರ ಬಂದಿದೆ. ಅದಕ್ಕೆ ಒಂದು 5 ನಿಮಿಷ ವೆಯ್ಟ್ ಮಾಡ್ತಾ ಇದ್ವಿ. ಸ್ನೇಹಿತರೆ, ಮತ್ತೆ ಚಳ್ಳಕೆರೆ ಡೀಸೆಲ್ ಹಾಕ್ಸ್ಬಿಟ್ಟು ಈಗ ಮತ್ತೆ ಎಲ್ಲಪ್ಪ ಹಾಕ್ಸ್ತಿದ್ದೀನಿ ಅಂದರೆ ಪಾವಗಡದಲ್ಲಿ. ಇದು ನಮ್ಮ ಲಾಸ್ಟ್ ಕರ್ನಾಟಕ ಬಾರ್ಡರ್. ಇನ್ನೇನು ಇಲ್ಲಿಂದ ಒಂದು 15-20 ಕಿಲೋಮೀಟ್ರ್ ಹೋದ್ರೆ ಆಂಧ್ರ ಸಿಗುತ್ತೆ. ಸೊ ಹಾಗಾಗಿ ಮತ್ತೆ ಇಲ್ಲಿ ಫುಲ್ ಮಾಡಿಸ್ತಾ ಇದ್ದೀನಿ. ಕರೆಕ್ಟ್ ಡೀಸೆಲ್ ಎಷ್ಟು ಇಡ್ಸಿದೆ ಅಂದರೆ ನೋಡ್ಬೋದು. ಒಂದು ಫುಲ್ ಇದೆ, 2 ಬ್ಲೂ ಫುಲ್ ಇದೆ, ಡೆಪ್ಪೂ ಫುಲ್ ಇದೆ. ನಿನ್ನೆ ಶೋರೂಮಲ್ಲಿ ಹೋಗಿ ಹಾಕ್ಸ್ಕೊಂಬಂದಿದ್ದು. ಮತ್ತು ಸ್ಪ್ರಿಂಗ್ ಕಟ್ ಆಗಿತ್ತಲ್ಲ, ಅದು ಹಾಕ್ಸ್ದೆ. ಕೇವಲ ಬರೀ 16 ರೂಪಾಯಿ ಅಷ್ಟೇನದು. ಕರೆಕ್ಟಾಗಿ 8.5 ಲೀಟ್ರ್ ಹಿಡಿಸಿದೆ ನೋಡಿ ಡೀಸೆಲ್ ಅಷ್ಟೇ. ಅಲ್ಲಿಂದ ಡೀಸೆಲೆಲ್ಲ ಹಾಕ್ಸ್ಕೊಂಬಿಟ್ಟು ನಾವು ಬಂದಿದ್ದು ನೋಡಿ ಶನಿಮಾತ್ಮ ದೇವಸ್ಥಾನ ಪಾವಗಡಕ್ಕೆ. ಪಾವಗಡದಲ್ಲೇ ಡೀಸೆಲ್ ಹಾಕ್ಸಿದ್ದೆ. ಯಾಕಂದರೆ ಆಂಧ್ರದಲ್ಲಿ ಡೀಸೆಲ್ ಸಿಗುತ್ತಿಲ್ಲ, ಯಾಕಬೇಕಂತೇಳಿ ಮೊನ್ನೆ ಆಗಿದ್ದ ಅನುಭವಕ್ಕೆ ಎಲ್ಲಿ ಡೀಸೆಲ್ ಸಿಗುತ್ತೆ ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಬಿಡ್ತಿದ್ದೇನೆ. ಇಲ್ಲಿಂದ ಈಗ ನೆಕ್ಸ್ಟ್ ಲೇಪಾಕ್ಷಿ ಹೋಗ್ಬೇಕು.
ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಬಿಟ್ಟು ಈಗ ಕಸ್ಟಮರ್ಸ್ ಮನೆಯಿಂದನೇ ತಿಂಡಿ ಕಟ್ಕೊಂಬಂದಿದ್ರು ಬೆಳಿಗ್ಗೆ ಟಿಫನ್ನು. ಹಾಗಾಗಿ ಪಾವಗಡ ಬಿಟ್ಟು ಸ್ವಲ್ಪ ಒಂದು 5-6 ಕಿಲೋಮೀಟ್ರ್ ಮುಂದೆ ಬಂದು ಇಲ್ಲೇ ಜಾಗ ಇತ್ತು, ಸೈಡ್ಗೆ ಹಾಕಿದ್ವಿ. ನೋಡ್ಬೋದು ಚಪಾತಿ ಮತ್ತೆಲ್ಲ ರೈಸ್ ತಂದಿರಿ. ಇಲ್ಲೇ ಊಟ ಮಾಡ್ಕೊಂಬಿಟ್ಟು ಹೋಗೋಣ ಬನ್ನಿ. ಅಲ್ಲಿಂದ ಸೀದಾ ಊಟ ಮುಗಿಸ್ಕೊಂಡು ನಾವು ಬಂದಿರೋದು ಎಲ್ಲಿಗಪ್ಪ ಅಂದರೆ ನೋಡ್ಬೋದು ಲೇಪಾಕ್ಷಿಗೆ ಟೆಂಪಲಿಗೆ ಕರ್ಕೊಂಬಂದಿದ್ದೀನಿ. ಇದು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಕಸ್ಟಮರ್ಸ್ ಎಲ್ಲ. ಸೊ ಇಲ್ಲಿ ಪಾರ್ಕಿಂಗಿಗೆ ಒಂದು ಸ್ವಲ್ಪ ಇಕ್ಕಟ್ಟಿನ ಜಾಗ ನೋಡಿ. ದೊಡ್ಡ ಗಾಡಿಗಳು ಒಂದು 3 ನಿಂತ್ಕೊಂಡ್ಬಿಟ್ಟು ಸಾಕು, ಎಲ್ಲ ಗಾಡಿ ನಿಲ್ಸೋಕ್ಕೆ ಜಾಗ ಇರಲ್ಲ. ಅದೇ ಸೀದಾ ದೇವಸ್ಥಾನ ಮುಂದ್ಗಡೆನೇ ಬರುತ್ತೆ ಪಾರ್ಕಿಂಗು. ಸ್ವಲ್ಪ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಈಗ ಆಪೋಸಿಟ್ ಬಿಸಿಲು ಬೇರೆ ಒಳ್ಳೆ. ಈಗ 9:15 ಆಗ್ತಾ ಬಂತು ಟೈಮು. ಸರಿಯಾಗಿ ಬಿಸಿಲು ಬಿಸಿಲು ಹೊಡಿತಾ ಇದೆ. ಸೊ ಈಗ ಅರ್ಬನಿಯ ಹೋಗುತ್ತೆ, ಅರ್ಬನಿಯ ಹೋದ್ಮೇಲೆ ಅಲ್ಲಿ ಹಾಕೋಣ ಅಂತ ಹಿಂಗೆ ಗಾಡಿ ರನ್ನಿಂಗ್ನ ನಿಲ್ಸ್ಕೊಂಡಿದ್ದೀನಿ. ಇವಾಗ ಮೊನ್ನೆ ಲಾಂಚ್ ಆಗಿರೋ ಗಾಡಿದು ಸೇಮ್ ಇದೇ ಥರ ನೋಡಿ, BS6 TTದು. ಇದು BS6 ಬಟ್ ಈಗ ಬರೋ ಹೊಸದು ಲೇಟೆಸ್ಟ್ TT ಗಾಡಿಗೆ ಇದೇ ಥರ ಎಡ್ಜೆಟ್ ಮಾಡಿದ್ದಾನೆ. ಬಟ್ ಸೌಂಡ್ಸ್ ಎಲ್ಲ ಫುಲ್ ಚೇಂಜ್ ಮಾಡಿದ್ದಾನೆ ಗಾಡಿದು. ನೋಡ್ಬೇಕು ಯಾವ ಥರ ಇರುತ್ತೆ ಅಂತೇಳಿ. ಸೊ ಇನ್ನು ಸದ್ಯಕ್ಕೆ ಶೋರೂಮಿಗಳಿಗೆ ಬಂದಿಲ್ಲ, ನೋಡೋಣ ಬಂದಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತೇಳಿ. ಗಾಡಿ ಈಗ ಅಲ್ಲೇ ಸೈಡಿಗೆ ನಿಲ್ಸಿದ್ದೀನಿ ನೋಡಿ. ಇದು ಆನ್ಲೈನಲ್ಲಿ ಸಿಕ್ಕಾಬಟ್ಟೆ ಬರ್ತಾಯಿತ್ತು, ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋ ನೋಡ್ಬೇಕಾದ್ರೆ. ಇದು ರೇಟ್ ಎಷ್ಟು ಕೇಳಂತ ಹೇಳಿದೆ, ಸಖತ್ತಾಗಿದೆ ಅಂದರೆ ಜಾಸ್ತಿ. ₹300 ನೋಡಿ. ಇದು ಆನ್ಲೈನಲ್ಲಿ ಏನೇನು ಸಿಗ್ತಿದ್ವು ಅವೆಲ್ಲ ಸಿಗ್ತಾವೆ ನೋಡಿ. ಇಲ್ಲಿ ಎಲ್ಲ ಆನ್ಲೈನಲ್ಲಿ ಸಿಗ್ತಾಯಿದ್ವು. ನೋಡಿರ್ಬೋದು ನೀವು ಇನ್ಸ್ಟಾಗ್ರಾಮ್ಗಳಲ್ಲಿ ಸಿಕ್ಕಾಪಟ್ಟೆ ಬರ್ತಾ ಇರ್ತಾಯಿವು. ರೀಲ್ಸ್ ಪದ್ಧತಿಯಲ್ಲಿ ಆ್ಯಡ್ಸು, ಅಡ್ವರ್ಟೈಸ್ಮೆಂಟ್ ಬರ್ತಾವಲ್ಲ ಅವೇನೇ ಇವೆಲ್ಲ. ಏನಂದರೆ ಇದು ಆನ್ಲೈನಲ್ಲಿ ನೋಡಿದಾಗ ಏನು ಸಕ್ಕತ್ತ ತೋರಿಸ್ತಿರ್ತಾರೆ, ಬಟ್ ಈ ಲೈವಲ್ಲಿ ನೋಡಿದ್ರೆ ಅವೇನಂತ ಇದೇನು ಕ್ವಾಲಿಟಿ ಅಂತ ಕಾಣಿಸಲ್ಲ. ಬಟ್ ಇದು ತ್ರಿಶೂಲದ್ದು ಚೆನ್ನಾಗಿತ್ತು, ಸಖತ್ತಾಗಿತ್ತು. ಇದು ಅದು ತಿರುಪತಿ ಇದೊಂದು, ಅದೊಂದು ಚೆನ್ನಾಗಿತ್ತು. ಸುಮ್ಮನೆ ಆನ್ಲೈನಲ್ಲಿ ನೋಡಿದ್ರೆ ಬುಕ್ ಮಾಡಿಬಿಡ್ತೀವಿ ಅವು ವೀಡಿಯೋ ನೋಡಿ. ಬಟ್ ಲೈವಲ್ಲಿ ಇಲ್ಲೇ ಸಿಗ್ತಾವೆ ನೋಡಿ ಆ ಥರ. ಚೆನ್ನಾಗಿದ್ದಾವೆಲ್ಲ. 1-2 ಐಟಮ್ ಮಾತ್ರ ಏನೋ ಅಂತ ಹೇಳ್ಕೊಳಂಗೆ ಏನಿರಲಿಲ್ಲ, ಬಟ್ ಮಿಕ್ಕಿದಾವೆಲ್ಲ ಭಾಳ ಚೆನ್ನಾಗಿದ್ವು. ಬನ್ನಿ ಈಗ ಕಸ್ಟಮರ್ಸ್ ಬರೋ ತನಕ ವೆಯ್ಟ್ ಮಾಡೋಣ. ಈಗ ಇಲ್ಲಿಂದ ಬಿಸಿಲು ಸ್ಟಾರ್ಟ್ ಆಲ್ರೆಡಿ. ಇಲ್ಲೇ ಗಾಡೀಲಿ ಕೂತ್ಕೊಳಕ್ಕೆ ಸಿಕ್ಕಾಬಟ್ಟೆ ಬಿಸಿಲು. ಇನ್ನು ಕದ್ರಿಗೆ ಬೇರೆ ಹೋಗ್ಬೇಕು. ಕದ್ರಿ ದಾಟಿದ ಮೇಲೆ ಇರೋದು ಗುರು ಬಿಸಿಲು ಅಂದರೆ. ಬನ್ನಿ ಈಗ ಅವ್ರು ಬರೋವ್ರಿಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಲೇಪಾಕ್ಷಿ ಮುಗಿಸ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ನೋಡಿ ಆ ಗರುಡ ಸ್ಟ್ಯಾಚು ಕಾಣುತ್ತೆ. ಆ ಗರುಡ ಮೇಲ್ಗಡೆ ಬಿಡ್ತಾರೆ, ಬಟ್ ಅದು ಯಾವಾಗ ಟೈಮಿಂಗ್ಸ್ ಏನಂತ ಗೊತ್ತಿಲ್ಲ ಗುರು. ಒಟ್ಟು ಮೇಲ್ಗಡೆ ಹೋಗ್ತಾ ಇರ್ತಾರೆ, ಈಗೇನೋ ಬಿಡ್ತಾ ಇಲ್ಲ ಅನಿಸುತ್ತೆ. ನಾನು ಒಂದು 2 ಟೈಮ್ ಕಸ್ಟಮರ್ ಕೇಳಿದ್ವಿ, ಯಾರೂ ಹೋಗಿರಲಿ ಮೇಲ್ಗಡೆ ಬಿಡ್ತಿಲ್ಲ ಅಂತೇಳಿ. ಸೊ ಹಾಗಾಗಿ ಹೊರಗಡೆ ಒಂದು ವೀಡಿಯೋ ಶೂಟ್ ಮಾಡ್ಕೊಂಡು ಸೀದಾ ಈಗ ಕದ್ರಿಗೆ ಹೋಗ್ತಾಯಿದ್ವಿ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಹೋಗಿದ್ರೆ ಮತ್ತೆ ಹೈವೇ ಸಿಗುತ್ತೆ. ಫೈನಲಿ ನೋಡ್ಬೋದು ಸ್ನೇಹಿತರೆ, ಈಗ ಹೈವೇಗೆ ಎಂಟ್ರಿ ಆಗ್ತಿದ್ವಿ. ಲೆಫ್ಟ್ ಹೋದರೆ ಅನಂತಪುರ ಹೈದ್ರಾಬಾದು, ಸೊ ರೈಟ್ ಹೋದರೆ ಬೆಂಗಳೂರು ಹೋಗುತ್ತೆ. ಇಲ್ಲಿಂದ ನಾವು ಈಗ ಲೆಫ್ಟ್ ತಗೊಂಬಿಟ್ಟು ಹೋಗ್ಬೇಕು. ಇಲ್ಲೇ ನೋಡಿ, ಇಲ್ಲೇ ಲೆಫ್ಟ್ ಇದೆಯಲ್ಲ, ಹಿಂಗೆ ಹೋಗ್ಬೇಕು. ಹಿಂಗೆ ಹೋಗ್ಬಿಟ್ಟು ಹೈವೇ ಹತ್ಸ್ಬಿಟ್ರೆ ಹೈವೇಯಿಂದ ಸೀದಾ ಸುಮಾರು ಒಂದು 4 ಕಿಲೋಮೀಟ್ರ್ ಹೋದರೆ ಮತ್ತೆ ರೈಟಿಗೆ ತಗೋಬೇಕು. ಬನ್ನಿ ಅದನ್ನು ತೋರಿಸ್ತೀನಿ ಯಾವ ಕಡೆ ಅಂತೇಳಿ. ಹೆವಿ ಗಾಡಿಗಳು ಇಲ್ಲ ಅಂತ. ಇದು ಸೀದಾ ಅದೇ ಹೇಳ್ದಾಗೆ ಮಾಮೂಲಿ ಎಲ್ಲರಿಗೂ ಗೊತ್ತಿರೋದು ಹಾಗೆ ಅನಂತಪುರ ಮತ್ತು ಹೈದ್ರಾಬಾದ್ ಹೋಗುತ್ತೆ. ನಾವು ಡೈರೆಕ್ಟ್ ಹಂಗೆ ಬಂದಿದ್ರು ಇದೇ ರೋಡಲ್ಲೇ ಬರ್ತಾಯಿದ್ವಿ. ಇಲ್ಲಿ ಪಾವಗಡೆಯಿಂದ ಡೈರೆಕ್ಟ್ ಪೆನ್ಗೊಂಡ ಬಂದರೆ ಆ ಕಡೆ ಆಪೋಸಿಟ್ ರೋಡಿಂದ ಬರ್ತಾಯಿದ್ವಿ. ಸೊ ನಾವೀಗ ಇದನ್ನು ತೋರಿಸ್ಬೇಕಂತೇಳಿ, ಲೇಪಾಕ್ಷಿ ತೋರಿಸ್ಬೇಕಂತೇಳಿ ಅಂತ ಹಿಂಗೆ ಬಂದಿದ್ದು. ಯಾವುದೋ ಮಡಗಶಿರ ಮೇಲೆ ಬಂದು ಲೇಪಾಕ್ಷಿ ನೋಡ್ಕೊಂಡು ಸೀದಾ ಈಗ ಕದ್ರಿಗೆ ಹೋಗ್ತಾಯಿದ್ವಿ. ಕದ್ರಿಗೆ ಇಲ್ಲಿಂದ ಹೈವೇ ಹತ್ಸ್ಬಿಟ್ಟು ಸೀದಾ ಒಂದು 4 ಕಿಲೋಮೀಟ್ರ್ ಹೋದರೆ ಮುಂದೆಗಡೆ ರೈಟಿಗೆ ಬರುತ್ತೆ ಒಂದು ರೋಡು, ಅಲ್ಲಿ ರೈಟ್ ಎತ್ಕೋಬೇಕು. ಬನ್ನಿ ಅದನ್ನು ತೋರಿಸ್ತೀನಿ ಮುಂದೆ ಎಲ್ಲಿ ಅಂತೇಳಿ. ಸ್ನೇಹಿತರೆ ನೋಡ್ಬೋದು, ಇಲ್ಲಿ ಮುಂದೆಗಡೆ ಏನಿದೆಯೋ ಇಲ್ಲಿ ಹಂಪ್ಸ್ ಬರುತ್ತೆ. ಇಲ್ಲಿ ಹಂಪ್ಸ್, ಇಲ್ಲಿ ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ. ಕದ್ರಿ ಗೋರಿಂಟ್ಲ ಅಂತ ಏನೋ ಬೋರ್ಡ್ ಇರುತ್ತೆ. ಇಲ್ಲಿ ಹಂಪ್ಸ್ ಬರುತ್ತೆ ನೋಡಿ, ಲಾರಿ ನಿಂತ್ಕೊಂಡಿದೆಯಲ್ಲ ಅಲ್ಲಿ ಹಂಪ್ಸ್ಗಳು ಬರ್ತವೆ. ಹಂಪ್ಸ್ ಹತ್ರ ಹಂಪ್ಸ್ ದಾಟಿಸ್ಬಿಟ್ರೆ ಮತ್ತೆ ಅಲ್ಲಿ ರೈಟಿಗೆ ರೋಡ್ ಇದೆ. ರೈಟ್ ಎತ್ಕೊಂಡ್ಬಿಟ್ರೆ ಸೀದಾ ಒಂದೇ ರೋಡು. ಅಲ್ಲಿ ಮತ್ತೆ ಎಲ್ಲಿಗಪ್ಪ ಹೋಗುತ್ತೆ ಅಂದರೆ ಗೋರಿಂಟ್ಲಾಗ ಹೋಗುತ್ತೆ. ಗೋರಿಂಟ್ಲ ನೋಡಿ, ಇಲ್ಲಿ ರೈಟ್ ಎತ್ಕೊಂಡ್ಬಿಟ್ರೆ ಸೀದಾ ಗೋರಿಂಟ್ಲಾಗ ಹೋಗ್ಬಿಟ್ಟು ಸೀದಾ ಮತ್ತೆ ರೈಟ್ ಎತ್ಕೊಂಡ್ಬಿಟ್ರೆ ಒಂದೇ ರೋಡ್ ಕದ್ರಿ.
ಮತ್ತೆ ಎಲ್ಲೂ ಹೋಗೋಗಿಲ್ಲ. ಬನ್ನಿ, ಆಲ್ಮೋಸ್ಟ್ ಬೆಂಗಳೂರಿಂದ ಬರೋರೆಲ್ಲ ಕದ್ರಿಗೆ ಇದೇ ರೂಟಲ್ಲೇ ಬರೋದು. ನಾವು ಬಂದರೆ ಅಲ್ಲಿ ಪೆನ್ಗೊಂಡೆಯಿಂದ ಇನ್ನೊಂದು ಗೋರಿಂಟ್ಲ ಗೇಟ್ ಇದೆ, ಅಲ್ಲಿಂದ ಬರ್ತೀವಿ. ಬಟ್ ಈ ಗೇಟಲ್ಲಿ ನಾವು ಅದೇ ಅವಾಗಲೇ ಹೇಳಿದಾಗೆ ಲೇಪಾಕ್ಷಿಯಿಂದ ಬಂದರೆ ಮಾತ್ರ ಈ ರೋಡಲ್ಲಿ ಬರೋದು. ನಮಗೆ ನೆಕ್ಸ್ಟ್ ಇನ್ನೊಂದು ರೋಡ್ ಇದೆ, ಅಲ್ಲಿಂದ ಬರ್ತೀವಿ. ನೋಡ್ಬೋದು ಸ್ನೇಹಿತರೆ, ಸೀದಾ ರೋಡ್ ಮಾತ್ರ ಟಾಪ್ ಆ್ಯಂಡ್ ಟಾಪ್ ಇದೆ. ರೋಡಿಗೇನು ಇಲ್ಲ ಹಾಳಾಗಿಲ್ಲ, ಚೆನ್ನಾಗಿದೆ ನೋಡಿ. ಈಗ ಬಂದ್ಬಿಟ್ಟು ಹೊಸದು ಗೋರಿಂಟ್ಲ ಟು ಕದ್ರಿ ಟಾಪ್ ಆ್ಯಂಡ್ ಟಾಪ್ ರೋಡ್ ಆಗಿದೆ. ಮತ್ತು ಒಂದು ಟೋಲ್ ಸಹ ಬೀಳುತ್ತೆ, ನೋಡ್ಬೋದು. ಸಖತ್ತಾಗಿದೆ ಗುರು, ಇದಂತೂ ರೋಡು. ಮೊನ್ನೆ ನಾನು ಲಾಸ್ಟ್ ಟೈಮ್ ಒಂದು ವರ್ಷದ ಕೆಳಗಡೆ ಬಂದಿದ್ದೆ ಅಷ್ಟೇ ಈ ರೋಡಲ್ಲಿ. ಮತ್ತು ಈ ರೋಡಲ್ಲಿ ಜಾಸ್ತಿ ಬರ್ತಾ ಇರಲಿಲ್ಲ. ನೋಡ್ಬೋದು ಟೋಲ್ ಆಗಿದೆ, ಒಂದು 2-3 ಟೋಲ್ ಬೀಳ್ತಾವೆ ಅನ್ಸುತ್ತೆ ತಿರುಪತಿಗೆ ಹೋಗೋವರೆಗೂ. ಬಟ್ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. ಕದ್ರಿಗೆ ಬರ್ಬೇಕಂದ್ರೇ ಹಿಂಸೆ ಆಗೋದು ಸಿಂಗಲ್ ರೋಡ್ ಇದ್ದಾಗ. ಬಂಪ್ಸ್ಗಳು, ರೋಡ್ ಬೇರೆ ಸಿಂಗಲ್ ಇತ್ತು, ಭಾರಿ ಪ್ರಾಬ್ಲಮ್ ಇತ್ತು ರೋಡು. ಈಗ ಸಖತ್ತಾಗಿ ಮಾಡಿದ್ದಾರೆ ರೋಡ್ ಮಾತ್ರ. ಗೋರಿಂಟ್ಲವರೆಗೂ ಗೋರಿಂಟ್ಲವರೆಗೂ ಬರೋವರೆಗೂ ಅಷ್ಟೇ ರೋಡ್ ಒಂದು ಸ್ವಲ್ಪ ಸಿಂಗಲ್ ಇರೋದು. ಬಿಟ್ಟರೆ ಗೋರಿಂಟ್ಲ ಟೌನ್ ಪಾಸ್ ಆದ ತಕ್ಷಣ ಸಿಗುತ್ತೆ ಹೈವೇ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೋಡಿ ಎಲ್ಲ ಗುಡ್ಡ ಗಿಡ್ಡ ಎಲ್ಲ ಹೊಡೆದು ಹೆಂಗೆ ರೋಡ್ ಮಾಡಿದ್ದಾರೆ, ಸಕ್ಕದ ಮಾಡಿದ್ದಾರೆ ಗುರು. ರೋಡ್ ಮಾತ್ರ ಒಂಥರ ಸೂಪರಾಗೈತೆ. ಬೇಗ ಕದ್ರಿಗೆ ಬರೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ಬರ್ತೀವಿ. ಯಾಕಂದರೆ ಡಬಲ್ ರೋಡ್ ಆಗಿದೆ. ಮುಂಚೆ ಸಿಂಗಲ್ ರೋಡಲ್ಲಿ ಬರ್ಬೇಕಂದ್ರೆ ಹೆವಿ ಹಿಂಸೆ ಆಗೋದು. ನೋಡ್ಬೋದು ಲೆಫ್ಟ್ ಸೈಡ್ ಕಾಣಿಸ್ತಿದೆಯಲ್ಲ, ಅದು ಬಂದ್ಬಿಟ್ಟು ಹಳೆ ರೋಡ್, ಅದು ಸಿಂಗಲ್ ರೋಡು. ಅದನ್ನೇ ಈಗ ಏನೋ ಸರ್ವಿಸ್ ರೋಡ್ ಥರ ಮಾಡಿದ್ದಾರೆ. ಬಟ್ ಇದರ ನೆಕ್ಸ್ಟ್ ಟೋಲ್ಗೆ ಎಷ್ಟು ಕಟ್ ಆಗಿದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಅದು ಮೆಸೇಜ್ ಬಂದರೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ರೂಟಲ್ಲಿ ಬಂದರೆ. ಬನ್ನಿ, ಈಗ ಇಲ್ಲಿಂದ ನೋಡ್ಬೋದು, ಅಲ್ಲಿಂದ ಸೀದಾ ಬಂದು ನಾವು ಹಿಂಗೆ ರೈಟ್ ಎತ್ಕೊಂಡ್ರಿ ಬಿಡ್ಸು ಆ ಕಡೆ ಅಂಡರ್ ಪಾಸ್ ಮಾಡಿ ಆ ಕಡೆ ಹೋದರೆ ರೈಟ್ಗೆ ಹೋದರೆ ತಿರುಪತಿ ಹೋಗುತ್ತೆ. ಹಿಂಗೆ ಲೆಫ್ಟ್ ಹೋದರೆ ಸೀದಾ ಇದೂ ಅನಂತಪುರ ಮತ್ತು ಕಡಪ ಮೇಲೇನೋ ಹೋಗುತ್ತೆ ಇದೆಲ್ಲೇ ಮುಂದೆಗಡೆ. ಸೊ ನಾವು ಈ ಕಡೆ ರೈಟ್ ಎತ್ಕೊಂಡ್ರೆ ತಿರುಪತಿ ಹೋಗುತ್ತೆ. ತಿರುಪತಿ ಹಿಂಗಾಸಿ ಹೋಗ್ತಾಯಿಲ್ಲ, ನಾವು ಈ ಕಡೆ ಕದ್ರಿ ದೇವಸ್ಥಾನ ದರ್ಶನ ಮಾಡ್ಬೇಕಂತೇಳಿ ಈಗ ಸ್ಟ್ರೈಟ್ ಹೋಗ್ತಾಯಿದ್ವಿ. ಫೈನಲಿ ಅಲ್ಲಿಂದ ಸೀದಾ ಹೈವೇ ಎಲ್ಲ ಪಾಸ್ ಮಾಡ್ಕೊಂಡು ಈಗ ಕದ್ರಿ ಪಾರ್ಕಿಂಗ್ ಬಂದಿದ್ದೀನಿ. ನೋಡ್ಬೋದು ಪಾರ್ಕಿಂಗ್ ಸಖತ್ತಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಕಲ್ಯಾಣಿ ಇತ್ತಲ್ಲ ನೋಡಿ, ಇಲ್ಲೆಲ್ಲ ಜಾಗ ಇಷ್ಟೇ ಇದ್ದಿದ್ದು ಪಾರ್ಕಿಂಗ್ ಮುಂಚೆ ಎಲ್ಲ. ಸೊ ಈಗ ಒಂದು ಸ್ವಲ್ಪ ಇದನ್ನೆಲ್ಲ ಗೋಡೆ ಎಲ್ಲ ಇದ್ದಿದ್ದು ದೊಡ್ಡದಾಕಿ ಅಲ್ಲಿ ಪಾರ್ಕಿಂಗ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇನ್ನು ಮೇಲ್ಗಡೆ ಇಲ್ಲಿ ಕಲ್ಯಾಣಿ ಇತ್ತು. ಸೊ ಲಾಸ್ಟ್ ಟೈಮ್ ಮಳೆ ಬಂದು ಎಲ್ಲ ಇದಾಗಿತ್ತು ನೋಡಿ, ಅದನ್ನೆಲ್ಲ ಹೊಸ್ದಾಗಿ ಮತ್ತೆ ಕಟ್ಟಿದ್ದಾರೆ ನೋಡಿ, ಇನ್ನೂ ಕಟ್ತಾ ಇದ್ದಾರೆ. ನಾವೆಲ್ಲ ಮುಂಚೆ ನಮ್ಮ ಮನೆ ದೇವರಿದೆ ಕದ್ರಿ ನರಸಿಂಹಸ್ವಾಮಿನೇ. ಬಟ್ ಬಂದಂಗೆಲ್ಲ ಈ ಕಲ್ಯಾಣ ತುಂಬ ಸರಿ ಸ್ನಾನ ಮಾಡಿದ್ವಿ. ಬಟ್ ಇದು ಒಂದ್ಸರಿ ಲಾಸ್ಟ್ ಟೈಮ್ ಭಾರಿ ಮಳೆ ಬಂದ್ಬಿಟ್ಟು ಎಲ್ಲ ಕಿತ್ಕೊಂಡು ಹೋಗಿತ್ತು. ಸೊ ಈಗ ರೆಡಿ ಮಾಡ್ತಿದ್ದಾರೆ ಅದನ್ನ ನೋಡಿ. ಅಣ್ಣಂದು ಅದ ಆಂಧ್ರ ಗಾಡಿ ಲಾಂಚರ್ಸ್. ಸಿಕ್ಕಾಬಟ್ಟೆ ಗಾಡಿಗಳು ಬರ್ತಾವೆ ನಮ್ಮ ಕರ್ನಾಟಕ ಗಾಡಿ ಕದ್ರಿ ನರಸಿಂಹಗೆ. ಬನ್ನಿ, ಕಸ್ಟಮರ್ಸ್ ಈಗ ದೇವಸ್ಥಾನ ದರ್ಶನಕ್ಕೆ ಹೋಗಿದ್ದಾರೆ. ಇನ್ನೇನು ಒಂದೇ ಸರಿ ಪ್ರಸಾದ ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಬನ್ನಿ, ಈಗ ಅವ್ರು ಬರೋವರೆಗೂ ರೆಸ್ಟ್ ಮಾಡೋಣ. ಇನ್ನೇನು ನಮ್ಮದೇನು ಊಟ ಅಲ್ಲೆಲ್ಲ ಮುಂದೆಗಡೆ ಹೋಗಿ ಮಾಡೋದು, ಸದ್ಯಕ್ಕೇನು ಹೊಟ್ಟೆ ಕಸ್ಟಮರ್ ಬರೋದು ಲೇಟ್ ಆಯ್ತು ಸ್ನೇಹಿತರೆ. ಹಾಗಾಗಿ ಈಗ ಬಂದು ಊಟ ಮುಗಿಸ್ಕೊಂಬಿಡೋಣ ಅಂತೇಳಿ ಬಂದೆ. ನೋಡ್ಬೋದು ಕದ್ರಿ ನರಸಿಂಹಸ್ವಾಮಿ ಎಂಟ್ರೆನ್ಸ್ ಇಲ್ಲಿಂದನೂ ಹೋಗ್ಬೋದು, ಮುಂದೆಗಡೆ ಇನ್ನೊಂದು ಗೇಟ್ ಇದೆ ಅಲ್ಲಿಂದನೂ ಹೋಗ್ಬೋದು. ಸೊ ಇಲ್ಲೇ ಎದುರುಗಡೆನೇ ಒಂದು ಹೋಟೆಲ್ ಇದೆ, ಊಟ ಸಿಗುತ್ತೆ, ಚೆನ್ನಾಗಿರುತ್ತೆ. ನಾನು ಒಂದು 2 ಟೈಮ್ ಮಾಡಿದ್ದೀನಿ. ಸೊ ಹಾಗಾಗಿ ಇಲ್ಲಿಗೆ ಬಂದು ಬೇಗ ಊಟ ಮುಗಿಸ್ಕೊಂಬಿಡೋಣ ಅಂತೇಳಿ ಬನ್ನಿ. ಮದನಪಲ್ಲಿ ಎಲ್ಲ ಪಾಸ್ ಮಾಡ್ಕೊಂಡು ಈಗ ತಿರುಪತಿ ಹೈವೇ ಹಚ್ಚಿದ್ವಿ. ನೋಡ್ಬೋದು ಇದು ಕೂಡ ಫುಲ್ ಕಂಪ್ಲೀಟ್ ಆಗ್ಬಿಟ್ಟಿದೆ ರೋಡು. ಈ ರೋಡ್ ಆಗಿದ್ದಟ್ಟಿ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಬಂದೋಗಿದ್ದೆ ನಾನು. ಈ ರೋಡ್ ಆದಮೇಲೆ ಬಂದಿರಲಿಲ್ಲ. ಸೊ ಇದೇ ಫಸ್ಟ್ ಬಂದಿರೋದು. ಈ ರೋಡ್ ಆದಮೇಲೆ ಅಪ್ ಟು ಫುಲ್ ಮದನಪಲ್ಲಿಂದ ಇಲ್ಲಿ ತಿರುಪತಿ ಹತ್ತತ್ರ ಒಂದು 25 ಕಿಲೋಮೀಟ್ರ್ವರೆಗೂ ರೋಡ್ ಆಗಿದೆ ಅಂತೆ. ನೋಡ್ಬೋದು ಸ್ನೇಹಿತರೆ, ಈಗ ತಿರುಪತಿಗೆ ಎಂಟ್ರಿ ಆದ್ವಿ. ಈಗ ಘಾಟ್ ಸೆಕ್ಷನ್ ಎಲ್ಲ ಪಾಸ್ ಮಾಡ್ಕೊಂಡು ಘಾಟ್ ಸೆಕ್ಷನ್ ಎಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಈಗ ತಿರುಪತಿ ಎಂಟ್ರಿ ಆಗ್ತಾಯಿದ್ವಿ. ನೋಡ್ಬೋದು ಇಲ್ಲಿಂದ
ಒಂದು 10-15 ಕಿಲೋಮೀಟ್ರ್ ಇದೆ ಅಷ್ಟೇ ಈಗ ಅಲಿಪಿರಿ ಗೇಟ್. ಸೊ ಈಗ ಟೌನೆಲ್ಲ ಪಾಸ್ ಮಾಡ್ಕೊಂಡು ಈಗ ಸೀದಾ ಅಲಿಪಿರಿ ಗೇಟ್ಗೆ ಹೋಗ್ಬೇಕು. ನಮ್ಮ ಕಸ್ಟಮರ್ಸ್ ಇನ್ನು ಮೇಲ್ಗಡೆ ನಡ್ಕೊಂಡು ಬರ್ತಾರಂತೆ ಮೆಟ್ಲತ್ತಿ. ಬನ್ನಿ ಈಗ ಹೋಗೋಣ. ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ಆರಾಮ್ಸೆ ನೋಡ್ಬೋದು. ಇದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ರೈಟ್ ಸೈಡಲ್ಲಿ ಇದು ಬಂದ್ಬಿಟ್ಟು ಕಾಲೇಜ್ MBU ಅಂತೇಳಿ MBU ಯೂನಿವರ್ಸಿಟಿ ಮೋಹನ್ ಬಾಬುದು. ಅದೇನು ಕಾಣಿಸ್ತಿತ್ತು ರೈಟ್ ಸೈಡಲ್ಲಿ ಪೋಸ್ಟರಲ್ಲಿ ಅವ್ರದ್ದು ಮೋಹನ್ ಬಾಬು ಕಾಲೇಜು. ಎವ್ವಿ ದೊಡ್ಡದು ಗುರು ತಿರುಪತಿಲಿ, ಸಿಕ್ಕಾಪಟ್ಟೆ ದೊಡ್ಡದು. ಸುಮಾರು ಒಂದು 50-60 ಎಕರೆಗೆ ಐತಾನೆ ಇದೆ ಹೆಚ್ಚು ಕಡಿಮೆ. ಕಾಲೇಜು ಸ್ಕೂಲು ಎಲ್ಲ ಪ್ರತಿಯೊಂದೂ ಅಲ್ಲೇ ಒಂದೇ ಯೂನಿವರ್ಸಿಟಿಲಿದೆ. MBU ಯೂನಿವರ್ಸಿಟಿ ಸಿಕ್ಕಾಪಟ್ಟೆ ಫೇಮಸ್ ತಿರುಪತಿಲಿ. ನೋಡ್ಬೋದು ಇದು ಎಂಟ್ರೆನ್ಸ್. ಇದು ಈ ಟೈಮಲ್ಲಿ ಕಾಲೇಜ್ ಬಿಡೋ ಟೈಮ್ ಅಂತೂ ಎವ್ವಿ ಗುರು. ಒಳ್ಳೆ ಸಖತ್ತ ಮಾಡಿದ್ದಾರೆ ಯೂನಿಫಾರಮ್ ಎಲ್ಲ ಕಾಲೇಜಿಂದೆಲ್ಲ ನೋಡೋಕೆ ನೆಕ್ಸ್ಟ್ ಲೆವೆಲಾಗಿ ಕಾಣಿಸ್ತಿರ್ತದೆ. ಸ್ಕೂಲ್ ಹುಡುಗರು ಹೊರಗೆ ಬಂದರೆ ಕಾಲೇಜ್ ಹುಡುಗರೆಲ್ಲ ಸಖತ್ ಹೈಟೆಕ್ ಕಾಲೇಜ್ ಇದು ಹೇಳ್ಬೇಕಂದ್ರೆ ತಿರುಪತಿಲಿ ಮೋಹನ್ ಬಾಬುದು. ಅಂದರೆ ಒಳ್ಳೆ ಪ್ಲೇಸಲ್ಲಿ ಮಾಡಿದ್ದಾರೆ ಕಾಲೇಜ್ನೆಲ್ಲ. ಇದು ಎಲ್ಲ ಅಪ್ ಟು ಎಲ್ಲಿ ರೈಲ್ವೆ ಗೇಟ್ವರೆಗೂ ಇವ್ರದ್ದು ಲ್ಯಾಂಡ್ ಸಿಗುತ್ತೆ. ಇದು ರೈಟ್ ಸೈಡಲ್ಲಿ ಫುಲ್ಲು ಅವ್ರದ್ದೇ ನೋಡಿ ಕಾಲೇಜು ಮತ್ತು ಸ್ಕೂಲು. ಸೀದಾ ಹತ್ತತ್ರ ಒಂದು ರೈಲ್ವೆ ಗೇಟ್ ಬರುತ್ತೆ, ಅಲ್ಲೇ ಗಂಟ ಇವ್ರದ್ದೇನೆ. ಸ್ನೇಹಿತರೆ ಅಲ್ಲಿಂದ ಬಂದು ಹೇಳಿದ್ನಲ್ಲ ರೈಲ್ವೆ ಗೇಟ್ ನೋಡ್ಬೋದು. ರೈಲ್ವೆ ಗೇಟ್ ಹಾಕ್ಬಿಟ್ಟಿದ್ದಾರೆ. ಇದು ಯಾವಾಗ ಬಂದರೆ ಈ ರೂಟಲ್ಲಿ ಈ ಟೈಮಲ್ಲಿ ರೈಲು ಪಕ್ಕ ಪಾಸ್ ಆಗ್ತಿರ್ತಾಗ್ರು 10 ನಿಮಿಷ 1/4 ಗಂಟೆಗೆ ಒಂದೊಂದು. ಸೊ ಫೈನಲಿ ಯಾವ ಗಾಡಿ ಇರಲಿಲ್ಲ. ಮುಂದೆ ಒಂದು ಆಂಧ್ರ ಒಂದು APSRTC ಗಾಡಿ ನಿಂತಿತ್ತು, ಅಲ್ಲೇ ಹಿಂದೆಗಡೆ ನಮ್ಮದು 2ನೇ ಗಾಡಿ. ಸದ್ಯಕ್ಕೆ ಟ್ರೈನ್ ಬಂತು ಗುರು. ಟ್ರೈನ್ ಇನ್ನೇನು ಇದು ಪಾಸ್ ಆಗ್ತಿಲ್ಲ. ಇದೇನು ಜಾಸ್ತಿ ದೊಡ್ಡದಿಲ್ಲ, ಚಿಕ್ಕದಾಗಿ ಕಾಣಿಸ್ತೈತೆ. ಹೆಂಗೆ ಇದು ಪಾಸ್ ಆದಮೇಲೆ ಆ ಕಡೆ ಈ ಕಡೆ ಒಂದೇ ಸರಿ ಬಂದುಬಿಡ್ತಾರೆ ಗುರು. ಪಾಸ್ ಹಾಕೋಕ್ಕಲ್ಲ. ಲಾಂಗ್ ಚಾಸಿ ಆಪೋಸಿಟ್ ಯಾವನ ಲಾರಿ ಬಂದುಬಿಟ್ರೆ ಹೆವಿ ಹಿಂಸೆ. ಜಸ್ಟ್ ಒಂದು ಚಿಕ್ಕ ನೋಡ್ಬೋದು. ಇಲ್ಲಿ ಆ ಕಡೆಯಿಂದ ಬಂದುಬಿಟ್ರೆ ಭಾಳ ಹಿಂಸೆ. ಸ್ವಲ್ಪ ಕೇರ್ಫುಲ್ಲಾಗಿ ತಗೋಬೇಕಿಲ್ಲ ಅಂತ. ಬನ್ನಿ ಇಲ್ಲಿಂದ ಬಲಗಡೆ. ಈಗ ಸ್ನೇಹಿತರೆ ಇಲ್ಲಿ ಸೀದಾ ಇಲ್ಲಿ ಲೆಫ್ಟಲ್ಲಿ ಏನು ರೋಡ್ ಕಾಣಿಸ್ತಿದೆಯೋ ಇದು ಶ್ರೀವಾರಿ ಮೆಟ್ಲು. ಇಲ್ಲಿಂದ ಹತ್ತಿದ್ರೆ ಮೆಟ್ಲು ಸ್ಟೆಪ್ಸು ಒಂದು 500 ಚಿಲ್ಡ್ರನ್ ಕಡಿಮೆ ಬರ್ತಾವಂತೆ. ಇದು ರೈಟ್ ಸೈಡಲ್ಲಿ ಬಂದ್ಬಿಟ್ಟು ಶ್ರೀನಿವಾಸ ಮಂಗಾಪುರಂ ದೇವಸ್ಥಾನ. ಇಲ್ಲಿಗೆ ತುಂಬ ಜನ ಮುಂಚೆ ಹತ್ತಾಯಿದ್ರು. ಸೊ ಈಗ ಇತ್ತೀಚೆಗೆ ಕಸ್ಟಮರ್ಸ್ ನಾವೇನು ಯಾರನ್ನೂ ಬಿಟ್ಟಿಲ್ಲ ಶ್ರೀವಾರಿ ಮೆಟ್ಲ ಹತ್ರ. ಆಲ್ಮೋಸ್ಟ್ ಅಲಿಪಿರಿ ಹತ್ರನೇ ಬಿಟ್ಟಿರೋದು. ಶ್ರೀವಾರಿ ಮೆಟ್ಲ ಹತ್ರ ಹತ್ತಿಸ್ಬೋದು, ಸ್ಟೆಪ್ಸ್ ಕಮ್ಮಿ ಇರುತ್ತೆ, ಬಟ್ ಹತ್ತರು ಜನ ಕಮ್ಮಿ ಇರ್ತಾರೆ, ಹಾಗಾಗಿ ಜಾಸ್ತಿ ಹತ್ತಲ್ಲ. ನೋಡ್ಬೋದು ಸ್ನೇಹಿತರೆ ಇಲ್ಲಿ ಏನೋ ಫುಲ್ಲು ಟ್ರಾಫಿಕ್ ಆಗಿದೆ. ನಾವು ಆಲ್ರೆಡಿ ಈಗ ಇಲ್ಲಿ ಅಲ್ಲಿಂದ ಸೀದಾ ಮೇನ್ ರೋಡ್ ಬಿಟ್ಟು ಈಗ ಇದಕ್ಕೆ ಬರ್ತಿದ್ವಿ, ಅಲಿಪಿರಿ ರೋಡಿಗೆ ಎಂಟ್ರಿ ಆದ್ವಿ. ಇಲ್ಲಿ ಎಂಟ್ರಿ ಆದರೆ ಇಲ್ಲೇನೋ ಕಾಲೇಜಿಂದ ಏನೋ ಫುಲ್ ಏನೋ ಎಕ್ಸಾಮ್ ಇರಬೇಕು, ಬಿಟ್ಟಿದೆ. ಫುಲ್ಲು ಟ್ರಾಫಿಕ್ ಆಗಿದೆ ಕಾಲೇಜಿಂದ. ಏನಪ್ಪ ಸುಮಾರು ಒಂದು 5-10 ನಿಮಿಷ ಇಲ್ಲೇ ಹತ್ತಿದ್ರು. ಈಗ ನೋಡ್ಬೋದು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಹೊರಗೆ ಬರ್ತಿದ್ದಾರೆ. ಮೋಸ್ಟ್ಲಿ ಏನೋ ಎಕ್ಸಾಮ್ ಏನೋ ಮುಗ್ದಿರ್ಬೇಕು, ಹಂಗಾಗಿ ಜನ ಇದ್ದಾರೆ ಸಿಕ್ಕಾಪಟ್ಟೆ. ಕಾರ್ಗಳೆಲ್ಲ ಪಿಕಪ್ ಮಾಡೋದು ಸ್ಟೂಡೆಂಟ್ಸು ಪೇರೆಂಟ್ಸ್ ಅವರು ಫುಲ್ ಖಾಲಿ ಇದೆ ನೋಡಿ. ಇವತ್ತು ತಿರುಪತಿ ಶುಕ್ರವಾರ ಯಾರೋ ಮೆಲ್ಟನ್ ಮೇಲೆ CO ಬಂದವರು ಅಂತೇಳಿ ಎಲ್ಲ ಫುಲ್ ಖಾಲಿ. ಮೆಲ್ಟನ್ ಮೇಲೆ ಐಸ್ ಕ್ರೀಮ್ CO ಬಂದದ್ರ ಅಂತೇಳಿ ಇವತ್ತೆಲ್ಲ ಫುಲ್ ಖಾಲಿ ಮಾಡಿದಾರೆ ನೋಡಿ, ಜನಗಳೇ ಇಲ್ಲ. ಜಲ್ದಿ ಪೃಥ್ವಿ ತಡಿ ಆ ಕಡೆ ಎಲ್ಲ ಅದೇನ್ ಬೇಡ, ಅದು ಊಟದ ಅಂತ ಹೇಳಿದ್ರೆ ಇದ್ ಮಾಡ್ತಾರೆ. ಅದು ಊಟದ ಬರೀ ಚೆಕ್ ಪೋಸ್ಟಲ್ಲಿ ಫಸ್ಟ್ ಗಾಡಿ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಸಿಗೋಣ. ಫೈನಲಿ ಸ್ನೇಹಿತರೆ ನೋಡ್ಬೋದು ಗಾಡಿ ಎಲ್ಲ ಸ್ಕ್ಯಾನ್ ಆಗಿ ಹೊರಗೆ ಬಂತು. ಈಗ ಚೆಕ್ ಪೋಸ್ಟಿಂದ ಇದನ್ನು ಸ್ಲಿಪ್ಸ್ ಸಹ ಇಸ್ಕೊಂಡಿದ್ವಿ ನೋಡಿ. ರೀಚ್ ಟೈಮ್ ತಿರುಪತಿ ಇದು ತಿರುಮಲಕ್ಕೆ ರೀಚ್ 28 ನಿಮಿಷದಿಂದ 40 ನಿಮಿಷ. ಮೇಲ್ಗಡೆಗೆ ಹತ್ಸ್ಬೇಕಂದ್ರೆ 28 ನಿಮಿಷಕ್ಕೆ ಹತ್ತಿಸ್ಬೇಕು. ಈಗ ಯಾವುದೋ 16 ಕಿಲೋಮೀಟ್ರು ತಿರುಮಲಕ್ಕೆ. ಕೆಳಗಡೆ ಇಳಿಸ್ಬೇಕಾದ್ರೆ 40 ನಿಮಿಷಕ್ಕೆ ಇಳಿಸ್ಬೇಕು. ಇದ್ರಿಗಿಂತ ಬೇಗ ಇಳಿಸಿದ್ರೆ ಫೈನ್ ಹಾಕ್ತಾರೆ. ಇದು ತಿರುಮಲದ ರೂಲ್ಸ್ ಇದು. ಅದು ತಿರುಮಲ ಚೆಕ್ ಪಾಯಿಂಟಲ್ಲಿ. ಅದಕ್ಕೆ ಇಲ್ಲೇ ನಿಲ್ಸ್ಕೊಂಡೆ ಒಂದು ಕಾಲು ಗಂಟೆ ಆಗುತ್ತೆ ಈಗ ಲಗೇಜ್ ಎಲ್ಲ ಹಾಕೋದಕ್ಕೆ. ಸೊ ಹಾಗಾಗಿ ಇಲ್ಲಿ ಟೈಮ್ ಆಗಿಬಿಟ್ಟು ಸೀದಾ ನಾನ್ ಸ್ಟಾಪ್ ಹೋಗೋದು. 28 ನಿಮಿಷಕ್ಕೆ ಆಗುತ್ತೆ ನಿಧಾನಕ್ಕೆ ಹೋದ್ರೂ. ಇವತ್ತೇನು ಜನ ಅಂತ ಏನಿಲ್ಲ, ನೋಡ್ಬೋದು ಫುಲ್ ಖಾಲಿ ಇದೆ. ಫೈನಲಿ ಈಗ ಲಗೇಜ್ ಎಲ್ಲ ಹಾಕೊಂಬಿಟ್ಟು ಸೀದಾ ಈಗ ತಿರುಮಲ ನಾನ್ ಸ್ಟಾಪ್ ಹೋಗೋದು. ಸ್ವಲ್ಪ ರೆಸ್ಟ್ ಮಾಡೋಣ. ನೋಡಿ CR ಹೆಂಗಿದೆ ಕಾರ್, ಸಖತ್ತಾಗಿದೆ ಕಲರ್ ಮಾತ್ರ. ಇಲ್ಲಿಂದ ಈಗ ತಿರುಮಲ ಹೋಗ್ಬಿಟ್ಟು ರೆಸ್ಟ್ ಮಾಡೋಕೆ ಬೆಳಗ್ಗೆ 5 ಗಂಟೆ ಆಗಿಡ್ದ 5:30 6 ಗಂಟೆಯಿಂದ ಬಿಸಿಲಾಗೆಲ್ಲ ರೆಸ್ಟೇ ಇಲ್ಲ.
ಸಿಕ್ಕಾಬಟ್ಟೆ ಸೆಕೆ. ಏನು ಸ್ವಲ್ಪ ಮಳೆ ಬರೋಂಗೈತೆ. ಒಟ್ಟು ಈ ಲೈನಲ್ಲಿ ಕದ್ರಿ ಟ್ರಿಪ್ ಲೈನಲ್ಲಿ ಬರ್ತಲ್ಲ, ಇದೇ ಫಸ್ಟ್ ಟೈಮ್. ಒಂದು ಸ್ವಲ್ಪ ಈ ಬಿಸಿಲು ಕಮ್ಮಿ ಇತ್ತು, ಈಟನ್ನು ಅಷ್ಟೊಂದು ಇರಲಿಲ್ಲ. ಬನ್ನಿ ಈಗ ಲಗೇಜಲ್ಲಿ ಹಾಕಿ. ಕೆಲವ್ರು ಅಂದ್ಕೋಬೋದು, ಅಯ್ಯೋ ಯಾವ ಫೈನ್ ಹಾಕಲ್ಲ, ಲೌಡ ಇಲ್ಲ, ನಾವು ಮಸ್ತರಿ ಬೇಗ ಇಳಿಸಿದ್ವಿ, ಬೇಗ ಹಚ್ಚಿದ್ವಿ ಅಂತೇಳಿ ತುಂಬ ಜನ ಅಂದ್ಕೋಬೋದು. ಬಟ್ ಅದು ಅವಾಗೇ ಬರಲ್ಲ ನಿಮಗೆ. ನೆಕ್ಸ್ಟ್ ಅದೇ ಟ್ರಿಪ್ಪಲ್ಲಿ ಅದೇ ದಿನ ನೆಕ್ಸ್ಟ್ ಏನಾದ್ರು ಮೇಲಕ್ಕೆ ಹೋಗ್ಬೇಕಾದ್ರೆ ಪಕ್ಕ ಚೆಕ್ ಪಾಯಿಂಟಲ್ಲಿ ನಿಮಗೆ ಇಲ್ಲಿ ಆಫೀಸ್ ಇದೆಯಲ್ಲ, ಅಲ್ಲೊಂದು ಆಫೀಸ್ ಇದೆ, ಅಲ್ಲಿ ಕಳಿಸಿ ನಿಮಗೆ ಫೈನ್ ಕಟ್ಟಿಸಿ ಆದಮೇಲೆ ನಿಮಗೆ ಈ ಚೆಕ್ ಪಾಯಿಂಟ್ ಬಿಡೋದು. ನಾನು ಆಲ್ರೆಡಿ ಕಾರಲ್ಲಿ ಒಂದ್ಸರಿ ಅನುಭವ ಆಗಿದೆ ಇನೋವಾ ಇದ್ದಾಗ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಬಟ್ ಅವ್ರೇನು ಹಚ್ಚಿ ಇಳಿಸಿದ ತಕ್ಷಣ ಅವ್ರೇನು ಇದು ಮಾಡಲ್ಲ. ಅಲ್ಲಿ ಕೆಳಗಡೆ ಇಳಿಸ್ಬೇಕಾದ್ರೆ ಆಲ್ರೆಡಿ ಮಾನಿಟ್ರಲ್ಲಿ ಬಂದ್ಬಿಡುತ್ತೆ ರೆಡ್ ಮಾರ್ಕ್. ನೆಕ್ಸ್ಟ್ ಅದೇ ದಿನ ನೀವು ವಾಪಸ್ ಬಂದರೆ ಏನಾದ್ರು ಅವಾಗ ನಿಮಗೆ ಪಕ್ಕ ಫೈನ್ ಬೀಳುತ್ತೆ. ಇಲ್ಲ ಆ ವೀಕಲ್ಲಿ ಬಂದ್ರೂ ಮತ್ತೆ ಫೈನ್ ಸಿಗುತ್ತೆ. ಆ ವೀಕ್ ಬಿಟ್ಟು ನೆಕ್ಸ್ಟ್ ವೀಕು ಯಾವಾಗ ಒಂದು 2 ವಾರ 3 ವಾರ ಬಿಟ್ಟು ಬಂದಾಗ ಏನಂತ ಫೈನ್ ಏನು ಹಾಕಲ್ಲ. ಬಟ್ ಆ ದಿನದಲ್ಲಿ ಒಂದು 3 ದಿನ ಬಂದ್ರೆ ಮಾತ್ರ ಹಾಕೋದು ಅಷ್ಟೇ. ಆ ವೀಕಲ್ಲಿ ಯಾವಾಗಾದ್ರೂ ಬಂದ್ರೆ ಮಾತ್ರ ಅಷ್ಟೇ ಹಾಕೋದು. ಬನ್ನಿ ಈಗ ಸೀದಾ ತಿರುಮಲಕ್ಕೆ ಹೊರಡೋಣ. ಇವತ್ತಂತೂ ಫುಲ್ಲು ಖಾಲಿ ಇದೆ. ಬೆಳಿಗ್ಗೆ ಎದ್ರೆ ಶನಿವಾರ ಬೇರೆ ನೋಡಿ ಎಷ್ಟೊಂದು ಖಾಲಿ ಇದೆ ರೋಡು. ಏನಾದರೂ ರಶ್ ಇದ್ದಿದ್ರೆ ಇಷ್ಟು ಫ್ರೀಯಾಗಿ ಗಾಡಿ ಓಡ್ಸೋಕೆ ಆಗ್ತಿರ್ಲಿಲ್ಲ. ಸುಮ್ಮನೆ ಎಲ್ಲ ಪಕ್ಕಕ್ಕೆ ಬಂದು ಆರೋ ನೋಡ್ಯಾರು ಗಾಡಿ ಫ್ರೀಯಾಗಿದೆ. ಮಳೆ ಬಂದಿಲ್ಲ, ಮಳೆ ಮೋಡ ಕವಿದ ವಾತಾವರಣ ಇದೆ. ಬಟ್ ಮಳೆ ಬರುತ್ತೆ ಇಲ್ಲ ಗೊತ್ತಿಲ್ಲ. ಬಟ್ ವೆದರ್ ಏನಂತ ಸೆಕೆ ಇರಲಿಲ್ಲ. ನಾನು ಇಲ್ಲಿ ಕದ್ರಿ ರೂಟಲ್ಲಿ ಬಂದಾಗಂತೂ ಲಾಸ್ಟ್ ಟೈಮ್ ಸಿಕ್ಕಾಬಟ್ಟೆ ಸೆಕೆ ಇತ್ತು. ಈ ಸರಿ ಆರಾಮ್ಸೆ ಬಂದು ಅಂತ ಏನು ಹಿಂಸೆ ಆಗಲಿಲ್ಲ. ಯಾಕಂದ್ರೆ ರೋಡ್ ಬೇರೆ ಟಾಪ್ ಆನ್ ಟಾಪ್ ಆಗಿದೆ. ಈಗ ಸಿಂಗಲ್ ರೋಡ್ ಇದ್ದಿದ್ದೆಲ್ಲ ಸ್ವಲ್ಪ ಡಬಲ್ ರೋಡ್ ಮಾಡಿ ಹೈವೇ ಸಿಕ್ಕಿದೆ. ಮದನಪಲ್ಲಿಯಿಂದ ಅಪ್ ಟು ಇಲ್ಲಿ ಇದು ತಿರುಪತಿದು ಇದು ಯಾವುದೋ ಒಂದು ಫಾರೆಸ್ಟ್ ಬರುತ್ತಲ್ಲ, ಅಲ್ಲಿಗನ ಟಾಪ್ ಆನ್ ಟಾಪ್ ಆಯಿತು. 30 ಕಿಲೋಮೀಟ್ರ್ ಮಾತ್ರ, 25-30 ಕಿಲೋಮೀಟ್ರ್ ಮಾತ್ರ ಇದೆ ಹಳೇದೇ ರೋಡ್ ಇದೆ, ಅದು ಫಾರೆಸ್ಟ್ ರೋಡ್. ಮಿಕ್ಕಿದ್ದೆಲ್ಲ ಓಕೆ. ಬನ್ನಿ ಈಗ ಸೀದಾ ಡ್ರೈವಿಂಗ್ ಮಾಡ್ತಾ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಆರಾಮ್ಸೆ ಮೇಲಕ್ಕೆ ಹೋಗ್ಬಿಟ್ಟು ಸಿಗೋಣ. ಬೇಗ ದರ್ಶನ ಆದರೂ ಸಾಕು. ಟಿಕೆಟ್ ಕೊಡಿಸ್ತಾ ಇದ್ದೆ. ಈಗ ಟಿಕೆಟಿಗೆ ನಿಂತ್ಕೊಂಡ್ರೆ ಬೆಳಗ್ಗೆ 5 ಗಂಟೆ ಟಿಕೆಟ್ ಕೊಡೋದು, ಅದನ್ನು ಇಸ್ಕೊಂಡು ಮತ್ತೆ ನಾಳೆ ದರ್ಶನಕ್ಕೆ ಕೊಡ್ತಾರೆ, ನಾಡಿದ್ದು ದರ್ಶನಕ್ಕೆ ಕೊಡ್ತಾರೆ ಅವರು. ಸುಮ್ಮನೆ ಟೈಮ್ ಎಷ್ಟು, ಅದಕ್ಕೆ ಫ್ರೀ ದರ್ಶನಕ್ಕೆ ಕಳಿಸಿದ್ದು, ಧರ್ಮ ದರ್ಶನಕ್ಕೆ ಕಳಿಸಿದ್ದೀನಿ. ಧರ್ಮ ದರ್ಶನಕ್ಕೆ ಹೋದ್ರೆ ಅದು ಖಾಲಿ ಇದೆ, ನೋಡೋಣ ಆದಷ್ಟು ಬೇಗ. ಇನ್ನೂ ಮೆಟ್ಲು ಬೇರೆ ಹತ್ತಾ ಇದ್ದಾರೆ ನಮ್ಮರೆಲ್ಲ. ಎಷ್ಟೊತ್ತಿಗೆ ಬರ್ತಾರೆ ನೋಡೋಣ ಮೇಲ್ಗಡೆಗೆ. ಬಂದರೆ ಹೋದರೆ ದರ್ಶನಕ್ಕೆ ಆರಾಮ್ಸೆ ದರ್ಶನ ಆಗುತ್ತೆ, ಇಲ್ಲ ಅಂದರೆ ತುಂಬ ಕಷ್ಟ. ಹಿಂಗಿರ್ಬೇಕಾಯ್ತು ಶ್ರೀಶೈಲ. ಹೋಗೋಕ್ಕೊಂದು ರೋಡು ಬರೋಕ್ಕೊಂದು ರೋಡ್ ಇದ್ದಿದ್ರೆ ಸಖತ್ತಾಗಿರೋದು. ಕಡೆ ಇದೇನಾದರೂ ಸಿಂಗಲ್ ರೋಡ್ ಇದ್ದಿದ್ರೆ ಸಿಕ್ಕಾಬಟ್ಟೆ ಕಷ್ಟ ಆಗತ್ತೆ ಗುರು. ಪಾಪ ತಿಮ್ಮಪ್ಪನ ಇಲ್ಲೇ ನೋಡ್ಬೇಕಾಯ್ತು ನಾವು. ಹಿಂಗೆ ಒಂದು ಸೈಡ್ ಹೋಗೋದಕ್ಕೇನೆ ಹೆವಿ ಗಾಡಿಗಳು. ಇನ್ನೇನಾದ್ರು ಆಪೋಸಿಟ್ ಇದೆ ಒಂದೇ ರೋಡ್ ಆಗಿದ್ರೆ ವೆಹಿಕಲ್ ಯಾವ ಬಿಡ್ತಾ ಇರಲಿಲ್ಲ. ಇಲ್ಲೇ ಟ್ರಸ್ಟ್ ಕಡೆಯಿಂದನೇ ಗಾಡಿಗಳು ಬಿಡ್ಬೇಕಾಯ್ತು. ಅಷ್ಟೊಂದು ಪ್ರಾಬ್ಲಮ್ಸ್ ಆಗ್ಬಿಡೋದು. ಸದ್ಯಕ್ಕೆ ವಿಶ್ವೇಶ್ವರಯ್ಯ 2 ರೋಡ್ ಮಾಡಿ ತುಂಬ ಅನುಕೂಲ ಮಾಡಿದ್ದಾರೆ. ಬನ್ನಿ ಈಗ ಸೀದಾ ಹೋಗ್ಬಿಟ್ಟು ತಿರುಮಲದಲ್ಲಿ ಸಿಗೋಣ. ಅಲ್ಲಿದ್ದ ಸೀದಾ ನೋಡಿ ಬಂದ್ಬಿಟ್ಟು ಈಗ ಅದು ವರಸ್ವಾಮಿ ಪಾರ್ಕಿಂಗಲ್ಲಿ ಗಾಡಿ ಹಾಕಿದ್ದೀನಿ. ಮಾಮೂಲಿ ರೆಗ್ಯುಲರ್ ಹಾಕೋದು ಇಲ್ಲೇನೆ. ಗಾಡಿ ಇಲ್ಲಿ ಒಂದು ಸ್ವಲ್ಪ ಫುಲ್ ಇದೆ. ಅಲ್ಲಿ ನೋಡಿದ್ರೆ ಏನು ಖಾಲಿ ಇತ್ತು. ಸೊ ನಮ್ಮವ್ರು ಇನ್ನೂ ಬೆಟ್ಟ ಬೇರೆ ಹತ್ಕೊಂಡು ಬರ್ತಿದ್ದಾರೆ. ಯಾವಾಗ ಬರ್ತಾರೇನೋ ಗೊತ್ತಿಲ್ಲ. ಕ್ಲೈಮೇಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಫುಲ್ಲು ಹಂಗೆ ಊಟಿ ಆಗಿದೆ. ಸುಮ್ಮನೆ ನೋಡ್ಬೋದು, ಸಕ್ಕತ್ತಾಗಿದೆ. ಫುಲ್ಲು ಚಳಿ ಇದೆ ನೋಡಿ. ಫುಲ್ಲು ಕೋಲ್ಡ್ ಇದೆ ಅಂದರೆ ಕ್ಲೈಮೇಟ್ ಮಾತ್ರ. ಅಂದರೆ ಇದು ಯಾವಾಗಲೂ ಬಂದ್ರೂ ಹಿಂಗೆ ಇರುತ್ತೆ ತಿರುಮಲದಲ್ಲಿ ಮಾತ್ರ. ತಿರುಪತಿಲಿ ಅಂತ 5 ನಿಮಿಷ ಇರೋಕ್ಕಾಗಲ್ಲ. ತಿರುಮಲದಲ್ಲಿ ಮಾತ್ರ ಫುಲ್ಲು ಕ್ಲೈಮೇಟ್ ಕೋಲ್ಡ್ ಆಗಿರುತ್ತೆ. ಮನೆ ಈಗ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಬರೋಣ.
ರೆಸ್ಟ್ ಮಾಡೋಣ ಅಂದ್ರೆ ನಮ್ಮದ್ರಲ್ಲಿ ಒಂದು ಅಜ್ಜಿ ಬೇರೆ ಐತೆ. ಬನ್ನಿ ಹೋಗಿ ಟೀ ಕುಡಿದು ಬರೋಣ. ಸ್ಪೀಟ್ ಹಾಕೊಂಡಲ್ಲ ಅಲ್ಲಿಂದ ಸೀದಾ ನೋಡಿ ಚಿರ್ಮುರಿ ತಿನ್ನೋಣ ಅಂತ ಬಂದು, ಹಾಗೆ ಟೀ ಅಂಗಡಿ ಪಕ್ಕದಲ್ಲೇ ಐತೆ. ಚಿರ್ಮುರಿ ಸಗದಾಗಿರುತ್ತೆ ಇಲ್ಲಿ ನೋಡಿ. ವರಸ್ವಾಮಿ ಗೆಸ್ಟ್ ಹೌಸ್ ಇದು.